ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐಎಎಸ್ ಐಪಿಎಸ್ ಆಗಬೇಕು, ಒಟ್ಟಾರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. ಯುಪಿಎಸ್ಸಿ ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐಎಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕೆಲ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಅಥವಾ ಅವರ ಮನಸ್ಥಿತಿಯಿಂದಾಗಿ ಇಡೀ ಸಮಾಜದ ಸ್ವಾಸ್ಥ್ಯವೇ ಹಾಳಾಗಿ ಹೋಗಿಬಿಡುತ್ತೆ. ಇಡೀ ಸಮಾಜ ಡಿವೈಡ್ ಆಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಈ ಮಾತನ್ನ ಹೇಳೋದಕ್ಕೆ ಕಾರಣ ಬಾಗಲಕೋಟೆಯ ಇನ್ಸಿಡೆಂಟ್. ನಿಮ್ಮಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ಈ ಘಟನೆಯನ್ನು ಗಮನಿಸಿರ್ತೀರಿ. ಏನು ಎತ್ತ ಅಂತ ವಿವರಿಸ್ತಾ ಹೋಗ್ತೀನಿ. ಬಂಧುಗಳಲ್ಲಿ ಕಿಡಿಗೇಡಿಗಳು ಅಂದ್ರೆ ಮುಸ್ಲಿಂ ಯುವಕರು ಕಲ್ಲನ್ನ ತೂರಿದ್ದಾರೆ, ಚಪ್ಪಲಿಯನ್ನ ತೂರಿದ್ದಾರೆ. ಇಲ್ಲಿರುವಂತ ಪ್ರಶ್ನೆ ಅಂದ್ರೆ ಕಲ್ಲು ತೂರಿದ್ದು, ಚಪ್ಪಲಿ ತೂರಿದ್ದು, ಅದರ ಆಚೆಗೆ ಅವರ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಅವರಿಗೆ ಕಲ್ಲನ್ನ ತೂರಬೇಕು ಅನಿಸ್ತು, ಯಾಕೆ ಚಪ್ಪಲಿಯನ್ನ ಎಸಿಬೇಕು ಅನಿಸ್ತು, ಯಾಕೆ ಅವರ ಒಳಗಡೆ ಆ ದ್ವೇಷ ತುಂಬಿಕೊಳ್ತು, ಯಾಕೆ ಇನ್ನೊಂದು ಸಮುದಾಯವನ್ನ ಒಂದು ರೀತಿಯಲ್ಲಿ ವೈರಿಗಳ ರೀತಿಯಲ್ಲಿ ನೋಡಬೇಕು ಅನ್ನೋ ವಿಪರೀತವಾಗಿ ದ್ವೇಷಿಸಬೇಕು ಅಂತ ಹೇಳಿಕೊಟ್ಟಂತವ್ರು ಯಾರು, ಎಲ್ಲಿಂದ ಇದನ್ನ ಕಲ್ತರು? ಈ ಮನಸ್ಥಿತಿ ಇದೆಯಲ್ಲ, ಇದೇ ಆತಂಕಕಾರಿ ಮನಸ್ಥಿತಿ ಅಥವಾ ಇದೇ ಸಹಜವಾಗಿ ಈ ಸಮಾಜವನ್ನ ಹಾಳು ಮಾಡ್ತಿರುವಂತ ಮನಸ್ಥಿತಿ. ಏನಿದು ಘಟನೆ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿನ್ನೆ ಶಿವಾಜಿ ಜಯಂತಿಯ ಕಾರಣಕ್ಕಾಗಿ ಬಾಗಲಕೋಟೆಯ ಒಂದು ಭಾಗದಲ್ಲಿ ಶಿವಾಜಿ ಜಯಂತಿ ಆ ಮೆರವಣಿಗೆ ಆರಂಭ ಆಗತ್ತೆ. ದೊಡ್ಡದಾಗಿರುವಂತಹ ಶಿವಾಜಿಯ ಫೋಟೋಸ್ಗಳನ್ನ ಇಟ್ಕೊಂಡು ಅವರು ಮೆರವಣಿಗೆಯನ್ನ ಮಾಡ್ತಿರ್ತಾರೆ. ಸಾಕಷ್ಟು ಹಿಂದೂ ಸಮುದಾಯದ ಯುವಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಬಹಳ ದೊಡ್ಡದಾಗಿರುವಂತಹ ಕಾರ್ಯಕ್ರಮ ಅದು. ಹೆಚ್ಚು ಕಡಿಮೆ ಸಂಜೆ 5 ಗಂಟೆಯ ಸುಮಾರಿಗೆ ಒಂದು ಸರ್ಕಲ್ ನಿಂದ ಆ ಮೆರವಣಿಗೆ ಆರಂಭ ಆಗಿದೆ. ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಆ ಮೆರವಣಿಗೆ ಸಾಗಿಕೊಂಡು ಹೋಗಿದೆ. ಡಿಜೆ ಸೌಂಡ್ ಇತ್ತು, ಕಾರ್ಯಕರ್ತರು ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾ ಇದ್ರು. ಅವರ ಸಂಭ್ರಮಾಚರಣೆಯಲ್ಲಿ ಅವರಿದ್ರು. ಯಾವುದೇ ಅಹಿತಕರ ಘಟನೆಯೂ ಕೂಡ ನಡೆದಿರಲಿಲ್ಲ. ಒಂದಷ್ಟು ಕಡೆಗಳಲ್ಲಿ ಸೂಕ್ಷ್ಮ ಪ್ರದೇಶ ಇದ್ದಂತ ಕಾರಣಕ್ಕಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಒದಗಿಸಿದ್ರು. ಜೊತೆಗೆ ಮೊದಲೇ ಅವರು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ನೀಟಾಗಿ ಏನಾದರೂ ಸಮಸ್ಯೆ ಇದೆಯಾ ಅದೆಲ್ಲವನ್ನು ಕೂಡ ನೀಟಾಗಿ ಚೆಕ್ ಮಾಡಿದ್ರು. ಹೀಗಾಗಿ ಎಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಹೀಗೆ ಬರ್ತಿರುವಂತಹ ಸಂದರ್ಭದಲ್ಲೇ ಪಂಕಾ ಮಸೀದಿ ಅಂತ ಇದೆ, ಕಿಲ್ಲಾ ಓಣಿ ಎನ್ನುವಂತ ಒಂದು ಪ್ರದೇಶ. ಆ ಕಿಲ್ಲಾ ಓಣಿಯ ಬಳಿ ಪಂಕಾ ಮಸೀದಿ ಅಥವಾ ಪಂಕಾ ಮಸೀದಿಯ ಸರ್ಕಲ್ ಎನ್ನುವಂತ ಒಂದು ಪ್ರದೇಶ ಇದೆ. ಪೊಲೀಸರಿಗೆ ಗೊತ್ತಿತ್ತು ಇದು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ. ಈ ಕಾರಣಕ್ಕಾಗಿ ಮೆರವಣಿಗೆ ಇನ್ನೂ ಬರೋ ಸ್ವಲ್ಪ ಹೊತ್ತು ಇದೆ ಅನ್ನುವಂಥ ಸಂದರ್ಭದಲ್ಲೇ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಸಿದ್ಧಾರ್ಥ ಗೋಯಲ್ ಮೊದಲೇ ಆ ಮಸೀದಿಯ ಬಳಿ ಬಂದು ನಿಂತ್ಕೊಂಡಿರ್ತಾರೆ. ಒಂದಷ್ಟು ಪೊಲೀಸರು ಕೂಡ ಮಸೀದಿಯ ಬಳಿ ಬಂದು ನಿಂತ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಏನಾಯ್ತು ಅಂದ್ರೆ, ಆ ಪಂಕಾ ಮಸೀದಿಯ ಆವರಣದಲ್ಲಿ 200ಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಅಥವಾ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಮೊದಲೇ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಹೀಗಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದಷ್ಟು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಆಕಸ್ಮಿಕವಾದಂತಹ ಘಟನೆ. ಆಕಸ್ಮಿಕವಾಗಿ ಏನೋ ಜಗಳ ಶುರುವಾಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಬ್ರು ಹೊಡೆದು ಬಿಡ್ತಾರೆ, ಆ ಕಡೆಯಿಂದ ಇವ್ರು ಹೊಡೆದು ಬಿಡ್ತಾರೆ. ಈ ರೀತಿಯಾಗಿ ಆಕ್ಸಿಡೆಂಟಲ್ ಆಗಿ ಒಂದಷ್ಟು ಇನ್ಸಿಡೆಂಟ್ಗಳೆಲ್ಲವೂ ಕೂಡ ಆಗಿಬಿಡುತ್ತೆ. ಅದನ್ನ ನಾವು ಉದ್ದೇಶ ಪೂರ್ವಕ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಮೊದಲೇ ಏನೋ ದುರುದ್ದೇಶವನ್ನ ಇಟ್ಕೊಂಡಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಆ ಮೆರವಣಿಗೆಯ ವೇಳೆ ಯಾಕೆ ಮೊದಲೇ ಆ ಮಸೀದಿಯ ಆವರಣದಲ್ಲಿ 200ಕ್ಕೂ ಹೆಚ್ಚು ಮಂದಿ ಜಮಾಯಿಸಿದ್ರು? ಮಸೀದಿಯಲ್ಲಿ ಯಾರು ಇರಬಾರ್ದು ಅಂತಲ್ಲ, ಅವರಿಷ್ಟ, ಅವ್ರ ಪ್ರಾರ್ಥನೆ, ಇನ್ನೊಂದು ಮಗದೊಂದು, ಯಾರು ಬೇಕಾದ್ರೂ ಇರಬಹುದು ಬಿಡಿ. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಆ ಸಂದರ್ಭದಲ್ಲಿ ಯಾಕೆ ಅಷ್ಟೊಂದು ಮಂದಿ ಇಲ್ಲಿ ಜಮಾಯಿಸಿದ್ರು ಅಂತ ಹೇಳಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಕೃತ್ಯ ಆಕಸ್ಮಿಕವಾಗಿ ಸಂಭವಿಸಿದ್ದಲ್ಲ. ಏನೋ ಆಕಸ್ಮಿಕವಾಗಿ ಏನೋ ಗಲಾಟೆ ಆಯ್ತು, ಆ ಸಂದರ್ಭದಲ್ಲಿ ಪ್ರಚೋದನೆಗೆ ಒಳಗಾಗಿ ಮಾಡಿದಂತ ಇನ್ಸಿಡೆಂಟ್ ಅಂತೂ ಅಲ್ವೇ ಅಲ್ಲ. ಮೊದಲೇ ಪ್ಲಾನ್ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಮೊದಲೇ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಅಂತಲೂ ಅನಿಸ್ತಾ ಇದೆ. ಓಕೆ, ಒಟ್ಟಾರೆಯಾಗಿ ರಾತ್ರಿ 10:06 ಸುಮಾರಿಗೆ ಪಂಕಾ ಮಸೀದಿಯ ಎದುರುಗಡೆ ಆ ಮೆರವಣಿಗೆ ಬರುತ್ತೆ. ಇನ್ನೇನು ಆ ಮೆರವಣಿಗೆ ಸಮಾಪ್ತಿ ಆಗೋದಕ್ಕೆ ಒಂದು 5 ರಿಂದ 10 ನಿಮಿಷ ಅಷ್ಟೇ ಬಾಕಿ ಇರುತ್ತೆ. ಸುಖಾಂತ್ಯ ಆಗ್ತಾ ಇತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಹೀಗಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆ ಮಸೀದಿಯ ಆವರಣದಲ್ಲಿ ಮೊದಲೇ ಸೇರ್ಕೊಂಡಿದ್ರಲ್ಲ ಒಂದಷ್ಟು ಯುವಕರು ಈ ಡಿಜೆ ಸೌಂಡ್ಗೆ ಅಥವಾ ಡಿಜೆ ಸೌಂಡಿನ ಆ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಗಾದೆ ತೆಗೆದು ಬಿಡ್ತಾರೆ. ನನಗಿದೇ ಅರ್ಥ ಆಗ್ತಿಲ್ಲ, ಯಾಕೆ ಇನ್ನೊಬ್ಬರ ಡಿಜೆ ಸೌಂಡ್ಗೆ ತಗಾದೆ ತೆಗಿಬೇಕು? ಯಾಕೆ ಇನ್ನೊಬ್ಬರ ಡಿಜೆ ಮೆರವಣಿಗೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಬೇಕು? ಯಾಕೆ ಮೆರವಣಿಗೆ ಅಂದ್ರೆ ಮಸೀದಿ ಎದುರುಗಡೆ ನೀವು ಮೆರವಣಿಗೆ ಮಾಡಬೇಡಿ, ಮಸೀದಿ ಎದುರುಗಡೆ ನೀವು ಡಿಜೆ ಸೌಂಡ್ ಹಾಕಬೇಡಿ, ಇನ್ನೊಂದು ಹಾಕಬೇಡಿ ಅಂತ ಯಾಕೆ ಹೇಳಬೇಕು? ಇದು ಯಾರ ರಸ್ತೆಯೂ ಕೂಡ ಅಲ್ಲ, ಯಾರದ್ದು ಕುಟುಂಬದ ರಸ್ತೆಯಲ್ಲ, ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದಂತ ರಸ್ತೆಯಲ್ಲ. ಅದು ಸಾರ್ವಜನಿಕವಾಗಿರುವಂತಹ ಪ್ರದೇಶ. ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿರುತ್ತೆ. ನಾಳೆ ಮುಸ್ಲಿಂ ಸಮುದಾಯದವರಿಗೂ ಕೂಡ ಹಕ್ಕಿರುತ್ತೆ, ಅಥವಾ ಮುಸ್ಲಿಂ ಸಮುದಾಯದವರು ಕೂಡ ಮೆರವಣಿಗೆ ಮಾಡಬಹುದು. ಮುಸ್ಲಿಂ ಸಮುದಾಯದವರು ಕೂಡ ಅವರು ಈ ರೀತಿಯಾಗಿ ನೃತ್ಯವೋ ಇನ್ನೊಂದೋ ಮಗದೊಂದೋ ಅವರಿಗೂ ಮಾಡುವಂತ ಅವಕಾಶ ಇದೆ, ಅವರಿಗೂ ಮಾಡುವಂತ ಹಕ್ಕಿದೆ.
ಆದ್ರೆ ಅಲ್ಲೊಂದಷ್ಟು ಮುಸ್ಲಿಂ ಯುವಕರು ತಗಾದೆ ತೆಗಿತಾರೆ DJ ಸೌಂಡ್ಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಸಣ್ಣದಾಗಿ ಮಾತಿನ ಚಕಮಕಿ ಅಂತದೆಲ್ಲವೂ ಕೂಡ ಶುರುವಾಗುತ್ತೆ. ಪೊಲೀಸರು ಅದನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇರ್ತಾರೆ ಅಥವಾ ನಿರಂತರವಾದಂತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಹೀಗಿದ್ದಂತ ಸಂದರ್ಭದಲ್ಲೇ ಮಸೀದಿಯ ಒಳಗಡೆಯಿಂದ ಒಂದು ಚಪ್ಪಲಿ ತೂರಿ ಮೆರವಣಿಗೆ ಮೇಲೆ ಬಂದು ಬಿದ್ದು ಬಿಡುತ್ತೆ. ಮೊದಲು ಒಂದು ಚಪ್ಪಲಿ ಬಂದು ಬೀಳತ್ತೆ. ಅಷ್ಟಾಗಿದ್ರೆ ಓಕೆ ಅನ್ನಬಹುದಿತ್ತು, ಓಕೆ ಅನ್ನಕ್ಕೆ ಸಾಧ್ಯ ಆಗಲ್ಲ, ಆದ್ರೆ ಏನೋ ಒಂದು ಆಯ್ತು ಅನ್ನಬಹುದಿತ್ತು. ಅದಾದ ಬಳಿಕ ಆದಂತ ಘಟನೆ ಇದೆಯಲ್ಲ, ಅದೇ ಮಸೀದಿಯ ಆವರಣದಿಂದ 2 ಕಲ್ಲು ತೂರಿ ಬಂದು ಬಿಡುತ್ತೆ. ಪುಣ್ಯಕ್ಕೆ ಅದು ಅಲ್ಲಿ ಇದ್ದಂಥವರ ಯಾರ ಮೇಲೂ ಕೂಡ ಬೀಳಲಿಲ್ಲ, ನೇರವಾಗಿ ಹೋಗಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತ ಸಿದ್ಧಾರ್ಥ ಗೋಯಲ್ ಅವರ ತಲೆಗೆ ಬಂದು ಬಡಿದು ಬಿಡುತ್ತೆ. ಎಷ್ಟು ಫೋರ್ಸ್ ಇತ್ತು ಆ ಕಲ್ಲು ಅಂದ್ರೆ ಅವರ ತಲೆಯಿಂದ ರಕ್ತ ಚಿಮ್ಮಿ ಸಮವಸ್ತ್ರದ ಮೇಲೆ ಬಂದು ಬೀಳೋದಕ್ಕೆ ಶುರುವಾಗಿ ಬಿಡುತ್ತೆ. ಹಾಗೆ ಇಬ್ಬರು ಪಿಸಿಗಳಿಗೂ ಕೂಡ ಆ ಸಂದರ್ಭದಲ್ಲಿ ಗಾಯ ಆಗುತ್ತೆ. ಹಾಗೆ ಇನ್ನೋರ್ವ ಹಿಂದೂ ಕಾರ್ಯಕರ್ತರಿಗೂ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಇದೆ, ಅದರ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಇಲ್ಲ. ಆರಂಭದಲ್ಲಿ ಕ್ಲಾರಿಟಿ ಇರಲಿಲ್ಲ, ಅದು ಮಸೀದಿಯ ಆವರಣದಿಂದಲೇ ಬಂತು, ಮುಸ್ಲಿಂ ಯುವಕರೇ ಮಾಡಿದ್ದು ಅಥವಾ ಬೇರೆ ಯಾರಾದ್ರೂ ಮಾಡಿದ್ದು, ಈ ರೀತಿಯ ಒಂದಷ್ಟು ಡೌಟು ಅಂತದೆಲ್ಲವೂ ಕೂಡ ಇತ್ತು. ಆದ್ರೆ ಅಂತಿಮವಾಗಿ ಇದೀಗ ಸ್ವತಃ SP ಸಿದ್ಧಾರ್ಥ ಗೋಯಲ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಅದು ಮಸೀದಿಯ ಆವರಣದಿಂದಲೇ ಬಂದಂತಹ ಕಲ್ಲು, ತನ್ವೀರ್ ಅನ್ನುವಂಥವನೇ ಎಸೆದಂತ ಕಲ್ಲು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ. ಓರ್ವ ಚಪ್ಪಲಿಯನ್ನ ಎಸೆದಿದ್ರೆ ಮತ್ತೋರ್ವ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿದ್ದಾನೆ. ಸಹಜವಾಗಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇತ್ತು, ಪೊಲೀಸರು ಮೊದಲಿಗೆ ಆ ಮಸೀದಿಯನ್ನ ಚೆಕ್ ಮಾಡಿರ್ಲಿಲ್ವಾ, ಮೊದಲು ಆ ಮಸೀದಿಯ ಒಳಗಡೆ ಕಲ್ಲನ್ನ ತಂದು ಸಂಗ್ರಹಿಸೋದಕ್ಕೆ ಯಾಕೆ ಅವಕಾಶವನ್ನ ಮಾಡಿಕೊಟ್ರು, ಮೊದಲೇ ಏನಾದ್ರೂ ಅಲ್ಲಿ ಕಲ್ಲನ್ನ ಸಂಗ್ರಹಿಸಿ ಇಡಲಾಗಿತ್ತ, ಮೊದಲೇ ಈ ರೀತಿಯಾಗಿ ಕಲ್ಲಿನಿಂದ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ ಎನ್ನುವಂತ ಪ್ರಶ್ನೆ ಇತ್ತು. ಅದಾದ ಬಳಿಕ ಸಿಕ್ಕಂತ ಕ್ಲಾರಿಟಿ ಏನಪ್ಪಾ ಅಂದ್ರೆ, ಸ್ವತಃ ಸಿದ್ಧಾರ್ಥ ಗೋಯಲ್ ಅವರು ಹೇಳಿದ್ದೇನಪ್ಪಾ ಅಂದ್ರೆ, ಆ ಮಸೀದಿಯ ಆವರಣದಲ್ಲಿ ಒಂದು ಶೂ ರ್ಯಾಕ್ ಇತ್ತಂತೆ, ಶೂ ಹಾಗೆ ಚಪ್ಪಲಿಯನ್ನ ಇಡುವಂತ ರ್ಯಾಕ್ ಅದು. ಅಲ್ಲಿ ಏನಾಗಿತ್ತು, ಮೊದಲಿಗೆ ಅದೇ ಶೂ ರ್ಯಾಕ್ ನಿಂದ ಒಂದು ಚಪ್ಪಲಿನ ತೆಗೆದು ಎಸ್ತಿದ್ದಾರೆ. ಆ ಶೂ ರ್ಯಾಕ್ ನಲ್ಲಿ ಒಂದು ಕಡೆ ಏನ್ ಮಾಡಿದ್ದಾರೆ ಅಂದ್ರೆ, ಆ ಶೂ ರ್ಯಾಕ್ ಬ್ಯಾಲೆನ್ಸ್ ಆಗ್ಲಿ ಎನ್ನುವ ಕಾರಣಕ್ಕಾಗಿ 2 ಕಡೆ ಕಲ್ಲನ್ನ ಇಟ್ಟಿದ್ರಂತೆ. ಅದೇ ಕಲ್ಲನ್ನ ತೆಗೆದು ಎಸ್ತಿದ್ದಾರೆ ಅಂತ ಹೇಳಿ SP ಹೇಳ್ತಿದ್ದಾರೆ. ಸದ್ಯಕ್ಕೆ ಇದು SP ಕೊಡ್ತಿರುವಂತಹ ಸ್ಪಷ್ಟನೆ. ಅದ್ರ ಆಚೆಗೆ ಇನ್ನೇನಾದ್ರೂ ಬೇರೆ ಆಗಿತ್ತಾ, ಮೊದಲೇ ಕಲ್ಲನ್ನ ಸಂಗ್ರಹಿಸಿ ಇಟ್ಕೊಂಡಿದ್ರ, ಏನ್ ಕತೆ, ಮುಂದಿನ ಹಂತದಲ್ಲಿ ಗೊತ್ತಾಗ್ಬೇಕಾಗತ್ತೆ. ಇಷ್ಟು ಆಯ್ತಾ. ಅದಾದ ಬಳಿಕ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ. ಮೆರವಣಿಗೆಗೆ ಬಂದಂತವರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂತಿಮವಾಗಿ ಪೊಲೀಸರು ಅದು ಇನ್ನೊಂದು ಹಂತಕ್ಕೆ ಹೋಗುವುದನ್ನು ತಪ್ಪಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ ಹಿಂದೂ ಕಾರ್ಯಕರ್ತರು ಕೂಡ ತಮ್ಮ ಮನೆಗೆ ತೆರಳುತ್ತಾರೆ. ಮಸೀದಿ ಆವರಣದಲ್ಲಿ ಇದ್ದಂಥವರು ಕೂಡ ತಮ್ಮ ಮನೆಗೆ ತೆರಳುತ್ತಾರೆ. ಇಷ್ಟು ಆಗಿಬಿಡುತ್ತೆ. ಅದಾದ ಬಳಿಕ ರಾತ್ರಿ ಅಲ್ಲಿ ಸ್ವಲ್ಪ ಮುಂದೆ ಈ ಮಾರುಕಟ್ಟೆ ಪ್ರದೇಶದಲ್ಲಿ ತಳ್ಳು ಗಾಡಿಗಳನ್ನ, ಅಂದ್ರೆ ತರಕಾರಿ ತುಂಬಿಸಿ ತಳ್ಳು ಗಾಡಿಗಳನ್ನ ಅಲ್ಲಿ ಇಡಲಾಗಿತ್ತು. ಯಾರೋ ಕಿಡಿಗೇಡಿಗಳು ಬಂದು ಆ ತಳ್ಳು ಗಾಡಿಗಳಿಗೂ ಕೂಡ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಅದಾದ ನಂತರ ಅಲ್ಲಿ ಮುಸ್ಲಿಂ ವ್ಯಾಪಾರಿಗಳು, ಹಿಂದೂ ವ್ಯಾಪಾರಿಗಳು ಅವರೆಲ್ಲರೂ ಕೂಡ ಕಣ್ಣೀರಾಗ್ತಿದ್ದಾರೆ. ಯಾರು ಮಾಡಿದ್ರು ಗೊತ್ತಿಲ್ಲ, ನಮ್ಮ ನಡುವೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ನಾವು ಎಲ್ಲಾ ಸಮುದಾಯದವರು ವ್ಯಾಪಾರ ಮಾಡ್ತಿದ್ದೀವಿ, ಎಲ್ಲಾ ಸಮುದಾಯದವರು ಕೂಡ ಬಹಳ ಚೆನ್ನಾಗಿದ್ದೀವಿ, ಯಾರೋ ಕಿಡಿಗೇಡಿಗಳು ಅವರ ಸ್ವಾರ್ಥಕ್ಕೆ, ಅವರ ಲಾಭಕ್ಕೆ ನಮ್ಮ ನಡುವಿನ ಸಾಮರಸ್ಯವನ್ನ ಹಾಳು ಮಾಡ್ತಿದ್ದಾರೆ ಅಥವಾ ನಮ್ಮ ನಡುವಿನ ಬಾಂಧವ್ಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮೊದಲು ಆ ಕಿಡಿಗೇಡಿಗಳು ಯಾವುದೇ ಸಮುದಾಯದವರಾಗ್ಲಿ ಅವನ್ನ ಅರೆಸ್ಟ್ ಮಾಡಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಯಾರದ್ದೋ ಬಡ ವ್ಯಾಪಾರಿಗಳ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ಈ ಕಿಡಿಗೇಡಿಗಳು ಅಥವಾ ದುಷ್ಕರ್ಮಿಗಳು ಮಾಡಿದ್ದಾರೆ. ಇವರೆಲ್ಲ ಮನುಷ್ಯರಾಗೋದಕ್ಕೆ ಲಾಯಕ್ಕಿಲ್ಲ ರೀ. ಇಂಥವರಿಂದಲೇ ಸಮಾಜ ಹಾಳಾಗೋದು, ಇಂಥವರಿಂದಲೇ ಇವತ್ತು ಸಮಾಜ ಒಡಿತಾ ಇರೋದು, ಇಂಥವರಿಂದಲೇ ಯಾರು ರಾಜಕಾರಣಿಗಳು ಲಾಭ ಮಾಡ್ಕೊಳ್ತಿರೋದು, ಇಂಥವರಿಂದಲೇ ರಾಜಕಾರಣಿಗಳಿಗೆ ಇವತ್ತು ಆಹಾರ ಸಿಗ್ತಾ ಇರೋದು, ಇಂಥವರಿಂದಲೇ ಇವತ್ತು ರಾಜಕಾರಣಿಗಳು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ರಾಜಕೀಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು. ನಾವೆಲ್ಲರೂ ಕೂಡ ಯಾವಾಗಲೂ ಹೇಳ್ತಿರ್ತೀವಿ, ರಾಜಕಾರಣಿಗಳಿಗೆ ಬೈತಾ ಇರ್ತೀವಿ, ನಾಚಿಕೆ ಆಗಲ್ವ ಇವರಿಗೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ, ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ ಅಂತ. ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತವ್ರು ಯಾರು ಹೇಳಿ? ಇಂಥ ಕಿಡಿಗೇಡಿಗಳು, ಇಂಥ ರಾಕ್ಷಸರು. ಈ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ, ಜಾತಿಗಳ ನಡುವೆ ಬೆಂಕಿ ಹಚ್ಚಿ ರಾಜಕಾರಣಿಗಳಿಗೆ ಅದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಚೆನ್ನಾಗಿ ಅವಕಾಶವನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ಇಂಥವ್ರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು. ಮುಂದೊಂದು ದಿನ ಈ ರೀತಿಯಾಗಿ ಮಾಡೋದಕ್ಕೆ ಅವರು 100 ಬಾರಿ ಯೋಚನೆ ಮಾಡ್ಬೇಕು. ಅಂತಹ ಕಠಿಣ ಶಿಕ್ಷೆ ಆಗಬೇಕು. ಒಮ್ಮೊಮ್ಮೆ ಏನಾಗಬಿಡುತ್ತೆ ಅಂದ್ರೆ, ಯಾವುದೋ ಒಂದು ಸರ್ಕಾರ ಬಂದಾಗ ಒಂದು ಧರ್ಮದವರಿಗೆ ಇದು ನಮ್ಮದೇ ಸರ್ಕಾರ, ನಾವು ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂತ ಮನಸ್ಥಿತಿ. ಇನ್ನೊಂದು ಯಾವುದೋ ಸರ್ಕಾರ ಬಂದಾಗ ಇನ್ನೊಂದು ಧರ್ಮದವರಿಗೆ ಇದು ನಮ್ಮ ಸರ್ಕಾರ, ನಾವೇನು ಮಾಡಿದ್ರು ನಡೆಯುತ್ತೆ ಎನ್ನುವಂತ ಮನಸ್ಥಿತಿ. ಇದು ನಮ್ಮ ಸಮಾಜದ ವಾಸ್ತವ. ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಇದು ಕಹಿ ಅನಿಸ್ತಾ ಇರ್ಬೋದು, ಆದ್ರೆ ಇದು ಸಮಾಜದ ವಾಸ್ತವ. ಅಲ್ಲಿವರೆಗೆ ಬಂದ್ಬಿಟ್ಟಿದೆ. ಇವರ ವೋಟ್ ಬ್ಯಾಂಕು, ಅವರು ಓಲೈಕೆ ಓಲೈಕೆ ಓಲೈಕೆ, ಏನ್ ಮಾಡಿದ್ರು ಸರಿ. ಬೆಂಕಿ ಹಚ್ಚಲಿ, ಕಲ್ಲು ತೂರಾಟ ಮಾಡಲಿ, ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಲಿ, ಏನೇ ಮಾಡಲಿ, ಸ್ವಲ್ಪ ದಿನ ಆಗ್ತಾ ಇದ್ದಾಗ ಹೇಗೆ ಅವ್ರ ಮೇಲೆ ಹಾಕಿದ್ದಂಥ ಕೇಸ್ಗಳೆಲ್ಲವೂ ಕೂಡ ರದ್ದಂತೆ. ಎಂತಹ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನೋಡಿ. ಓಕೆ, ಇಷ್ಟ ಆಯ್ತು. ಅದಾದ ಬಳಿಕ ಆರೋಪಿಗಳ ಬಂಧನಕ್ಕೆ ತೀವ್ರ ಒತ್ತಾಯ ಅಥವಾ ಅಂಥದ್ದೆಲ್ಲವೂ ಕೂಡ ಕೇಳಿ ಬಂದಿತ್ತು. ಅಂತಿಮವಾಗಿ A1 ಆಗಿರುವಂತ ಕಿಡಿಗೇಡಿ ದುಷ್ಕರ್ಮಿ ತನ್ವೀರ್ ಸೇರಿದಂತೆ ಒಟ್ಟು 8 ಮಂದಿಯನ್ನ ಇದೀಗ ಬಂಧಿಸಿದ್ದಾರೆ. ಬರೀ ಬಂಧಿಸಿ ಅವರಿಗೆ ಊಟ ಹಾಕಿ ಕಳಿಸಿದ್ರೆ ಸಾಕಾಗಲ್ಲ, ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು. ಇಲ್ಲ ಅಂತ ಆಗ್ಬಿಟ್ರೆ ಇಂತಹ ಕೃತ್ಯಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಇಂತಹ ಕೃತ್ಯ ನಡೆಯುತ್ತೆ ಅನ್ನೋದು ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ಮನಸ್ಥಿತಿ.
ಇವರು ಎಲ್ಲಿ ಆ ಮನಸ್ಥಿತಿಯನ್ನ ಕಲಿತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಯಾರು ಟೀಚ್ ಮಾಡ್ತಾ ಇದ್ದಾರೆ, ಯಾರು ಇವರ ತಲೆಯ ಒಳಗಡೆ ವಿಷ ತುಂಬ್ತಾ ಇದ್ದಾರೆ, ಯಾರು ಇನ್ನೊಂದು ಧರ್ಮವನ್ನು ದ್ವೇಷಿಸೋದಕ್ಕೆ ಹೇಳ್ಕೊಡ್ತಿದ್ದಾರೆ ಅನ್ನೋದನ್ನ ಮೊದಲು ಪತ್ತೆ ಹಚ್ಚಿ ಅಂಥವ್ರಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕು ಮೊದಲಿಗೆ. ಮತ್ತೊಂದು ಇಂತಹ ಘಟನೆಗಳಿಗೆ ಕಾರಣ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ರೀತಿಯಲ್ಲಿ ಯಾರೋ ಹೇಳ್ಕೊಟ್ಟು ಬಿಡೋದು ಅಥವಾ ಯಾರೋ ಎತ್ತಿ ಕಟ್ಟು ಬಿಡೋದು. ಈ ತಲೆಯಲ್ಲಿ ಏನೂ ಇಲ್ಲದಂತಹ ಇಂಥವ್ರು ಬಂದು ಏನು ಮಾಡ್ಬಿಡ್ತಾರೆ, ಬೀದಿಗಿಳಿದು ಇಂತಹ ಕೃತ್ಯಗಳನ್ನು ಎಸಗೋದು. ಈ ರೀತಿಯ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ಎಸೆಯೋದು, ಇನ್ನೊಂದು ಧರ್ಮದವರು ಅಂದ್ರೆ ವಿಪರೀತವಾಗಿ ದ್ವೇಷ ಮಾಡೋದು ಅಥವಾ ವೈರಿಗಳ ರೀತಿಯಲ್ಲಿ ನೋಡೋದು, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಈ ಓಲೈಕೆ ರಾಜಕಾರಣಿಗಳು, ಓಲೈಕೆ ಸರ್ಕಾರ, ಓಲೈಕೆ ಪಕ್ಷ ಯಾವುದೋ ಒಂದು ಧರ್ಮದವನ್ನ ಅತಿಯಾಗಿ ಓಲೈಕೆ ಮಾಡಿಬಿಡೋದು, ಏನು ಮಾಡಿದ್ರು ಸರಿ ಎನ್ನುವಂಥ ರೀತಿಯಲ್ಲಿ. ಎಲ್ಲಿ ಬೇಕಾದ್ರೂ ಬೆಂಕಿ ಹಚ್ಚಲಿ, ಎಲ್ಲಿ ಬೇಕಾದ್ರೂ ಕಲ್ಲು ತೂರಾಟವನ್ನ ಮಾಡಿ ಸ್ವಲ್ಪ ದಿನ ಅವ್ರು ಜೈಲಿಗೆ ಹೋಗ್ಬಿಡ್ತಾರೆ. ಅದಾದ ಬಳಿಕ ಎಲ್ಲ ತಣ್ಣಗಾಗ್ತಿದ್ದ ಹಾಗೆ ಅವ್ರ ಮೇಲಿರುವಂಥ ಕೇಸ್ಗಳನ್ನ ರದ್ದುಗೊಳಿಸೋದು, ಅವ್ರಿಗೆ ಆರಾಮಾಗಿ ಮತ್ತೆ ಸಮಾಜದಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು, ಇದೆಲ್ಲವೂ ಕೂಡ ಈ ಘಟನೆ ಕಾರಣ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.